ಹಾಯ್ ಹಲೋ ಫ್ರೆಂಡ್ಸ್, ಸ್ವಾಗತ ಕನಸು ಕನ್ನಡತಿ ಕಿಚನ್ಗೆ. ಇವತ್ತಿನ ಸಂಚಿಕೆ ತೊಂಡೆಕಾಯಿ ಪಲ್ಯ ಈ ರೀತಿಯಾಗಿ ಮಾಡಿ ತಿನ್ನಿ, ಟೇಸ್ಟ್ ಸೂಪರ್ ಆಗಿರುತ್ತೆ, ರುಚಿಯಾಗಿರುತ್ತೆ ಅಂತ ಕೂಡ. ಬನ್ನಿ ನೋಡೋಣ ಮಾಡೋದನ್ನು. ನಾನು ಮೊದಲಿಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ, ಹಾಗೆ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ತೊಗೊಂಡಿದ್ದೀನಿ. ಮೊದಲಿಗೆ ಟೊಮೊಟೊವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಈರುಳ್ಳಿಯನ್ನು ಕೂಡ ಹಾಕಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಇವೆರಡು ಚೆನ್ನಾಗಿ ಪೇಸ್ಟ್ ಆಗಬೇಕು. ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನಾನು. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಗ್ಯಾಸ್ ಒಲೆಯ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಕೂಡ. ಅದು ಎಣ್ಣೆ ಬಿಸಿಯಾಗಿಂದ ಉದ್ದನಾಗಿ ಚಾಪ್ ಮಾಡಿಟ್ಕೊಂಡಿರುವಂತಹ ತೊಂಡೆಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಸ್ನೇಹಿತರೆ, ಯಾರು ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ, ಹಾಗೆ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನನ್ನು ಹಾಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ರೆಸಿಪಿ ವಿಡಿಯೋಗಳು ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ನೋಡ್ಬೋದು ನೋಡಿ. ಈ ರೀತಿಯಾಗಿ 3 ನಿಮಿಷ ಆಗುವಷ್ಟು ಮುಚ್ಚಿಡಬೇಕಾಗತ್ತೆ. ಇವಾಗ ನೋಡಿ ನಾನು ಓಪನ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇದು ಫ್ರೈ ಆಗಿದೆ, ಪರ್ಫೆಕ್ಟಾಗಿದೆ ಫ್ರೈ. ಇವಾಗ ಬನ್ನಿ ಇದಕ್ಕೆ ಒಗ್ಗರಣೆ ಕೊಡೋಣ. ನೋಡಿ, ತೊಂಡೆಕಾಯಿಯನ್ನು ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ಸೈಡಿಗೆ. ಈಗ ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಅದು ಎಣ್ಣೆ ಬಿಸಿಯಾಗಿಂದ ಸ್ವಲ್ಪ ಜೀರಿಗೆ ಸಾಸಿವೆ ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಜೀರಿಗೆ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಬೇಕು. ಈಗ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾವು ಟೊಮೊಟೊ ಈರುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಪೇಸ್ಟನ್ನು ಈ ಎಣ್ಣೆಗೆ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಅರಿಶಿಣದ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರಿಶಿಣದ ಪೌಡರು, ಈರುಳ್ಳಿ, ಟೊಮೊಟೊ ಪೇಸ್ಟ್ ಇದೆಲ್ಲದನ್ನು ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆಲೇ ನಿಮಗೆ ಗೊತ್ತಾಗುತ್ತೆ ಅದು ಫ್ರೈ ಆಗಿಂದ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಆಲ್ರೆಡಿ ಫ್ರೈ ಆಗಿದೆ, ನೀವೇ ನೋಡ್ತಿರ್ಬೋದು, ಎಣ್ಣೆ ಬಿಟ್ಕೊಂಡಿದೆ. ಈಗ ಅಚ್ಕಾರದ ಪೌಡರನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. 1-2 ಸ್ಪೂನ್ ಆಗುವಷ್ಟು ಹಾಕ್ತಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೋಬೇಕಾಗತ್ತೆ. ಈ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಒಂದ್ಸರಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಖಾರದ ಪುಡಿಯನ್ನು ಕಲಿಸ್ಕೊಂಡಿಂದ ಈ ತೊಂಡೆಕಾಯಿಯನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀರಲ್ವ ಫ್ರೈ ಮಾಡಿಕೊಂಡು, ಆ ತೊಂಡೆಕಾಯಿಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈ ತೊಂಡೆಕಾಯಿಯನ್ನು ಇದಕ್ಕೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕಾಗತ್ತೆ. ಈ ಉಪ್ಪನ್ನು ಹಾಕಿ ಇದೇ ರೀತಿಯಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ. ಎಲ್ಲದರಲ್ಲಿ ಕಲಿಸ್ಕೋಬೇಕಾಗತ್ತೆ. ಉಪ್ಪು ಖಾರ ಎಲ್ಲ ಕಲಿಬೇಕಾಗತ್ತೆ. ಈಗ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ, ಯಾಕಂದರೆ ತೊಂಡೆಕಾಯಿ ಸ್ವಲ್ಪ ಮೆತ್ತಗೆ ಆಗಬೇಕಾಗತ್ತೆ. ಈ ನೀರನ್ನು ಹಾಕಿ 1-2 ನಿಮಿಷ ಆಗುವಷ್ಟು ಮುಚ್ಚಳನ ಮುಚ್ಚಿ ತೆಗೆದ್ಬಿಡಿ. ಈಗ ನೋಡಿ, ಇದು ಕುದೀತಾ ಇದೆ. ಈ ರೀತಿಯಾಗಿ ಕುದಿ ಬರಬೇಕು. ಇದಕ್ಕೆ ನಾನು ಶೇಂಗಾ ಪುಡಿ, ಎಳ್ಳು ಪುಡಿ, ಕೊಬ್ಬರಿ ಪುಡಿ ಮಿಕ್ಸ್ ಮಾಡಿರುವಂತಹ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು. ನೀವು ಬೇಕಿದ್ದರೆ ಮನೇಲಿದ್ದರೆ ಹಾಕಿ, ಇಲ್ಲಾಂದರೆ ರೆಡಿ ಮಾಡಿಕೊಂಡು ಹಾಕಿ. ನಾನು ಒಂದ್ಸರಿ ವಿಡಿಯೋದಲ್ಲಿ ಈ ಪೌಡರ್ ರೆಸಿಪಿಯನ್ನು ಕೂಡ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಇದು ಪುಡಿ ಹಾಕಿದರೆ. ಇದನ್ನು ಹಾಗೆ ಒಂದ್ಸರಿ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನ 1-2-3 ನಿಮಿಷ ಆಗುವಷ್ಟು ಮುಚ್ಚಳನ ಮುಚ್ಚಿಟ್ಬಿಡಿ. ಹಾಗಾದರೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನಿಮಗೆ ತೊಂಡೆಕಾಯಿ ಪಲ್ಯ. ಟೇಸ್ಟು ಕೂಡ ಸೂಪರಾಗಿರುತ್ತೆ. ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಕೂಡ ತಿನ್ಬೋದು. ಬ್ಯಾಚುಲರ್ಸು ಕೂಡ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಒಂದ್ಸರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ವಿಡಿಯೋನ ನೋಡಿದ್ದಕ್ಕೆ.